ಅವ್ರು ಏನು ಅನ್ಕೊಳಲ್ಲ, ನೋಡೋರಲ್ಲ. ಏನು ಅನ್ಕೊಂಡ್ತಾರ ಅನ್ಕೊಂಡ್ಲಿ ಬಿಡು. ಈಗ ಹೇಳಮ್ಮ ಆಯ್ತು, ಈಗ ಹೇಳಮ್ಮ ಆಯ್ತು. ನಾನು ಏನು ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಂದೆ, ನಮ್ಮಮ್ಮ ಏನು ಹೇಳುತ್ತೋ ಅಂತ ಅಂದ್ಬಿಟ್ಟು ನಾನು ಇನ್ನ ಫೋನ್ ತಗೊಂಬಂದ್ರು ತಲೆ ಮೇಲಿರೋ ಸೀರೆ ತಂದಿಲ್ಲ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮಗಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈಗ ಫ್ರೆಶ್ ಅಪ್ ಆಗಿ ಬಂದು ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಹೋಗ್ಬಿಟ್ಟು ಚಿಯಾನ ವಾಟರಲ್ಲಿ ನೆನೆಸಿಟ್ಟಿದ್ದೀನಿ, ಕುಡಿಬೇಕು. ಅದಾದಮೇಲೆ ಒಂದು 15 ಮಿನಿಟ್ಸ್ ಬಿಟ್ಬಿಟ್ಟು ಏನು ತಿಂಡಿ ಎಲ್ಲ ಏನಿಲ್ಲ ಗೈಸ್, ಮನೆ ಹತ್ರ ಇದ್ದಾಗ ಒಂದೇ ಸಲ ನೀಟಾಗಿ ಮುದ್ದೆ ತಿಂದ್ಬಿಡ್ತೀನಿ. ಇಲ್ಲ ಅಂತಂದರೆ ಏನಾದರೂ ರಾಗಿದು ಸೂಪ್ ಥರ ಮಾಡ್ಕೊತೀನಿ. ಇವಾಗ ನೋಡೋಣ, ಅದು ನಮ್ಮ ಮಮ್ಮಿ ಮಾಡಿರೋದು ಏನಾದರೂ ರೆಡಿ ಆಗಿದ್ರೆ ಇಷ್ಟೊತ್ತಿಗೆಲ್ಲ ಮಾಡಿರ್ತಾರೆ ನಮ್ಮಮ್ಮ, ಅದನ್ನೇ ತಿನ್ನೋಣ. ಇಲ್ಲ ಅಂತಂದರೆ ನಾನೇನಾದರೂ ಮಾಡ್ಕೋಬೇಕು. ಬನ್ನಿ ಹೋಗುವ. ಇವತ್ತು ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಬಿಟ್ಟಿದ್ದೀನಿ, ಜಾಸ್ತಿ ಆಗ್ಬಿಡೈತೆ, ಕುಡ್ಕೊಳ್ಳೋಣ. ಅಷ್ಟೇ. ಊಟಕ್ಕೆ ಇನ್ನೊಂದು ಸ್ವಲ್ಪ ಇನ್ನೊಂದು 15 ಮಿನಿಟ್ಸ್ ಬಿಟ್ಬಿಟ್ಟು ಊಟ ಮಾಡ್ತೀನಿ. ಊಟ ಎಲ್ಲ ಒಂದೇ ಇವಾಗ ನನಗೆ ಮನೆ ಹತ್ರ ಇದ್ದರೆ. ಸೊ ಹಾಗಾಗಿ ಊಟ ಮಾಡಿದ್ದೆಲ್ಲ ಮುಗಿತು. ಇವಾಗ ಲಕ್ಕಿ ಮ್ಯಾಕ್ಸಿಗೆ ಸ್ವಲ್ಪ ಬಿಸಿಲಿದೆ, ಸೈಡ್ ಕಟ್ಟೋಣ ಅಂತ ಅಂದ್ಬಿಟ್ಟು. ಆಂಟಿ ಗರ್ಲ್ಸ್ ಲೇಡೀಸ್ ಟಾಕ್ಸ್ ದಡಮ ತಡಿ ಆಂಟಿ ಏನು ಮಾಡಿದ್ದ ಆಂಟಿ? ನಮ್ಮ ಆಂಟಿ ಮುಖನೇ ತೋರಿಸಲ್ಲ. ಏನು ಮಾಡಿದ್ದ ಆಂಟಿ? ಒಂದು ಆಯ್ ಅಂದ್ಬಿಡು ಹೊಟ್ಟೋಗ್ತೀನಿ. ಕೈಯಲ್ಲಿ ಆಯ್ ಮಾಡ ಆಂಟಿ. ದಡಮ ನೀನು ಮಾಡು. ದಡಮ ಹಾಯ್ ನೀನು ಮಾಡು. ನಿಮ್ದು ಆಯ್ತು, ನೀನು ಇಲ್ಲ ಆಯ್ತು ತಗೋ. ಹಾಯ್ ಮಾಡು. ಏನು ಅಡುಗೆ ಮಾಡಿದ್ದೆ? ದೋಸೆ ಪಲ್ಯ ಚಟ್ನಿ. ದೋಸೆ ಪಲ್ಯ ಚಟ್ನಿ ತಿಂದ? ಇಲ್ಲ. ನೀನು ಏನಕ್ಕೆ ಹೇಳಿ ಬೆಳಗಿರೋದು? ಯಾವಾಗಲೂ ಮುಖ ತೊಳೆಯಲ್ಲ, ಅದಕ್ಕೆ ಬೆಳಗಿರೋದು. ಆಯ್ ಆಂಟಿ. ಏನಕ್ಕೆ ಆಂಟಿ ನೀನು ಬರಲ್ಲ ನನ್ನ ವಿಡಿಯೋಗೆ? ಯಾಕೆ? ಈಗ ಇಲ್ಲಿ ಮಗ ನೋಡಿ. ಹಾಯ್ ಮಾಡು. ಹಾಯ್ ಏನು? ಬಾಯ್ ಮಾಡಪ್ಪ ಅಕ್ಕಂಗೆ ಬಾಯ್ ಮಾಡು. ಈ ಕೈಯಾಗ ಮಾಡಿ, ಈ ಕೈಯಲ್ಲಿ ಮಾಡು. ನಾನೇನಪ್ಪ ಅಕ್ಕ. ಇವಾಗ ನಮ್ಮ ಅಕ್ಕಿಯವ್ರನ್ನ ನೆರಳಲ್ಲಿ ಕಟ್ಟನ. ಒಂದು ನಿಮಿಷ ತಡಿ, ಅಲ್ಲಿ ನೆರಳಲ್ಲಿ ಕಾಣಿಸೋದು ಬಾ. ದಡಮ್ಮ ಅಲ್ಲಿ ಕಾಣಿಸಲ್ಲ ಬಾ, ಇಲ್ಲಿ ಕಟ್ಟಿದಾಯ್ತು. ಇವನ್ ನೆರಳಲ್ಲೇ ಅವನೇ. ಇವಾಗ ಟೈಮ್ ಬಂದು 12:45, 12:45. ಮನೇಲಿ ಯಾರೂ ಇಲ್ಲ. ನಮ್ಮ ತಾತ ಈಚೆ ಕುತ್ಕೊಂಡವ್ರೆ, ಮನೇಲಿ ಯಾರೂ ಇಲ್ಲ. ಎಷ್ಟು ಬೇಜಾರಾಗ್ತದೆ ಅಂದರೆ ಕಾಲೇಜ್ಗೆ ಹೋಗಬಾರ್ದು ಅಂತ ಡಿಸೈಡ್ ಮಾಡಿ ಇವತ್ತು ಹೋಗಿಲ್ಲ. ಇನ್ನೇನು ಬೈಸ್ಕೊಳ್ಳೋದೇ ಉಂಟಂತೆ, ಎಲ್ಲನೂ ಜೊತೆಗೆ ಬೈಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಹೋಗಿಲ್ಲ. ಎಲ್ಲರೂ ಇದ್ದಾಗ ನಾನೊಂಥರ ಹೆಂಗೆ ಅಂತಂದರೆ, ಎಲ್ಲರೂ ಇದ್ದಾಗ ಸೈಲೆಂಟಾಗಿ ಆಗಿಬಿಡ್ತೀನಿ. ಯಾರು ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಇದ್ದಾಗ ಸೈಲೆಂಟ್ ಆಗಿಬಿಡ್ತೀನಿ ಒಂದು ಕಡೆ. ಯಾರೂ ಇಲ್ಲ ಅಂತಂದರೆ ಟೂ ಬೋರ್ ಅಂತ ಅನಿಸುತ್ತೆ. ಇನ್ನು ನಾರ್ಮಲಾಗಿ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಇದ್ದಾಗ ಆಬ್ವಿಯಸ್ಲಿ ಇದ್ದೇ ಇರ್ತೀನಿ, ಎಲ್ಲರ ಜೊತೆನೂ ಇರ್ತೀನಿ. ಬಟ್ ಇವಾಗ ನೋಡಿ ಫುಲ್ಲು ಅಯ್ಯೋ ಒಬ್ಳೆಲ್ಲ ಅನ್ನಿಸ್ತಾ ಇದೆ. ಕುತ್ಕೊಂಡು ಬೆಳಗಿಂದ ವಿಡಿಯೋ ಅಪ್ಲೋಡ್ ಮಾಡಿದೆ ಒಂದು. ಇವಾಗ ಏನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ, ಒಂದು ಮಿನಿ ವ್ಲಾಗ್ ಎಡಿಟ್ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡಬೇಕು. ಅದನ್ನು ಕರೆಕ್ಟಾಗಿ 2:30, 3 ಹಂಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಅಷ್ಟೇ. ಅದನ್ನು ಮುಗಿಸ್ಕೊಂಡೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ವರ್ಕ್ ಏನರ ಬಗ್ಗೆನೋ ನಡೀತಾ ಇದೆ, ಅದು ಆದಷ್ಟು ಬೇಗ ಹೇಳ್ತೀನಿ ಏನು ಅಂತ ವಿಡಿಯೋದಲ್ಲಿ. ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ತಾಯಿದ್ದೀನಿ ಅಂತ. ಸಮ್ ಲರ್ನಿಂಗ್ ಸ್ಟೇಜಸ್ನ ಲೈಫಲ್ಲಿ ತೊಗೊಳ್ಳೋಣ ಅಂತ. ಬಿಕಾಸ್ ಬರ್ತಾ ನಮಗೆ ಏಜ್ ಚಿಕ್ಕದಾಗಲ್ಲ, ದೊಡ್ಡದಾಗ್ತಾ ಇರುತ್ತೆ. ಸೊ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಇರುತ್ತೆ. ಲೈಫಲ್ಲಿ ಏನೇನೇನೋ ಪ್ರಾಬ್ಲಮ್. ನಾವು ಜಾಸ್ತಿ ಲೈಕ್ ಬೆಳೀತಾ ಹೇಳ್ತಾರಲ್ಲ, ಅದು ದೊಡ್ಡವರಾಗ್ತಾ ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆನೇ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ.
ಅದನ್ನು ತಗೋಬೇಕು. ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದಕ್ಕಿಂತ ನಮ್ಮ ಲೈಫಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ನಾವು ಡಿಸೈಡ್ ಮಾಡೋಷ್ಟು, ಅಂದರೆ ಹಿಂಗೆ ನಡಿಬೇಕು ನಮ್ಮ ಲೈಫಲ್ಲಿ, ಹೀಗೆ ಆಗಬೇಕು, ಈ ಥರ ಇರಬೇಕು ನಮ್ಮ ಲೈಫ್ನ ಅಂತ ಡಿಸೈಡ್ ಮಾಡೋವಷ್ಟಾದರೂ ಮೈಂಡ್ಸೆಟ್ ಇರಬೇಕು. ಸೊ ಅದಕ್ಕೋಸ್ಕರ ಒಂದಷ್ಟು ಸ್ಟೇಜಸ್ ಲೈಫಲ್ಲಿ ಬರಬೇಕು. ಅದಕ್ಕೆ ಆ ಒಂದು ಕೆಲವೊಂದು ವಿಷಯಗಳಿಗೆ ಸ್ಟೆಪ್ ತಗೋತಾ ಇದ್ದೀನಿ. ಎಲ್ಲ ಒಂದೊಂದೇ ಹೇಳ್ತೀನಿ. ಆ್ಯಂಡ್ ಯೂಟ್ಯೂಬ್ದು ವಿಷಯ ಏನಪ್ಪ ಅಂತಂದರೆ ಅದನ್ನು ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ನೋಡುವ ಎಲ್ಲ ಹೆಂಗೆ ನಡೆಯುತ್ತೆ ಅಂತ. 100% ಎಫರ್ಟ್ ಎಲ್ಲದರಲ್ಲೂ ಕೊಡಬೇಕು ಅಂತ ನಾನು ನಂಬ್ತೀನಿ. ಬಿಕಾಸ್ ಏನು ನಾವು ರಿಸಲ್ಟ್ನ ಔಟ್ಪುಟ್ ಹಿಂಗೆ ಇರಬೇಕು ಅಂತ ಅನ್ಕೋತೀವಿ, ನಮಗೆ ಬೇಕಾಗಿರೋ ರಿಸಲ್ಟ್, ನಮಗೆ ಬೇಕಾಗಿರೋ ಔಟ್ಪುಟ್ ಬೇಕಂತಂದರೆ ನಾವು ಅಷ್ಟೇ ಎಫರ್ಟ್ ಹಾಕಬೇಕು, ಅಷ್ಟೇ ಡಿಸಿಪ್ಲಿನ್ಡಾಗಿ ವರ್ಕ್ ಮಾಡಬೇಕು ಅನ್ನೋದನ್ನು ನಾನು ಬಿಲೀವ್ ಮಾಡ್ತೀನಿ. ಸೊ ನೋಡೋಣ, ನನ್ನ ಎಫರ್ಟ್, ನನ್ನ ಡಿಸಿಪ್ಲಿನ್ ಇದ್ದೇ ಇರುತ್ತೆ. ಅದಕ್ಕೆ ರಿಸಲ್ಟ್ ಯಾವಾಗ ಸಿಗುತ್ತೆ, ಯಾವ ಥರ ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡುವ. ಇವಾಗ ಅದು ಊಟ ಮಾಡೋ ಟೈಮ್ ಹತ್ತತ್ರ, ಬಟ್ ತುಂಬ ಲೇಟಾಗಿ ತಿಂದಿದ್ದರಿಂದ ಏನು ಅಷ್ಟು ಹೊಟ್ಟೆ ಹಸ್ವಾಗ್ತಿಲ್ಲ. ಮಧ್ಯಾಹ್ನ ಊಟಕ್ಕೆ ಏನಾದರೂ ಫ್ರೂಟ್ಸ್ ತಿಂತೀನಿ, ಅದರ್ವೈಸ್ ಇಲ್ಲ. ಹಂಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೋತೀನಿ ಅಷ್ಟೇ. ಸ್ನ್ಯಾಕ್ಸಿಗೆ ಏನಾದರೂ ಪ್ರಿಪೇರ್ ಮಾಡ್ಕೋಬೇಕು. ಹೆಲ್ದಿ ಲೈಫ್ನಲ್ಲಿ ಲೀಡ್ ಮಾಡಿ ಗೈಸ್. ಹೆಲ್ದಿ ಲೈಫ್ ಸ್ವಲ್ಪ ಅದು ಇದು ಇರಲಿ, ಬಟ್ ಟ್ರ್ಯಾಕಲ್ಲಿರಲಿ. ಫುಡ್ ಆಗಿರ್ಬೋದು, ಪ್ರತಿಯೊಂದು ನಮಗೆ ಸಂಬಂಧಪಟ್ಟಿರೋ ಏನೇ ಆಗಿದ್ರೂ ಹೆಲ್ದಿ ಆಗಿರಲಿ ಅಷ್ಟೆ. ಇಬ್ಬರೂ ದೂರ ದೂರ ಬಿಟ್ಬಿಟ್ಟಿದ್ದೀನಿ ಗೈಸ್. ಲಕ್ಕಿ ಇಲ್ಲವನೇ, ಇವನು ಮ್ಯಾಕ್ಸಿ ಇಲ್ಲವನೇ. ಅಯ್ಯೋ ನಮ್ಮ ಮ್ಯಾಕ್ಸಿ ಮೇಲೆ ಹತ್ತದ ಕೋಪ ಪಡ್ಕೊಬಿಟ್ಟವ್ರೇನೋ ಹೊರ್ಕೊಬಿಟ್ಟೆ. ಗುಡ್ಡನ್ 2 ದಿನದಿಂದ ಮಾತಾಡ್ಸಿ ಇವನು ಮಾತಾಡ್ಸಿಲ್ಲ ಅಂದ್ಬಿಟ್ಟು. ಮಗು 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 ಇಳಿ ಮಗು ಕೆಳಗಡೆ. ಗುಡ್ ಬೈ ಗುಡ್ ಬೈ ಗುಡ್ ಬೈ ಗುಡ್ ಬೈ. ಪರ್ಚ್ಬಿಟ್ಟ. ಪಾಪ ದೂರ ಮಾಡಿಬಿಡ್ತೀನಲ್ಲ ಅಂತ ಎತ್ಕೊಳಕ್ಕೆ ಹೋದೆ, ಪರ್ಚ್ಬಿಟ್ಟ ಕೈಗೆ. ನಾನೆಲ್ಲೂ ಸುಮ್ಮನೆ ಪರ್ಚವನೆ ಅಂದ್ಕೊಂಡ್ರೆ ಈ ಕಡ್ಡಿಲಿ ಏನಾದರೂ ಪರ್ಚ್ಕೊಂಡ್ರೆ ಆಗಲ್ವ, ಹಂಗೆ ಅದು ನೋಡಿ ಅದು ಫುಲ್ ಗೆರೆ ಹತ್ರ ಕಾಣಿಸ್ತಾ ಇದೆ, ಊದ್ಕೊಂಡಿರೋದು. ಫುಲ್ ಉರಿ ಆಗ್ತದೆ. ಸುಮ್ಮನೆ ಕುತ್ಕೊಂಡು ಸೀರೀಸ್ ನೋಡ್ತಾ ಇದ್ದೆ. ಒಂದು ಐಡಿಯಾ ಬಂತು, ನಮ್ಮ ಮಮ್ಮಿನ ಕೇಳೋಣ ನಾನು ಯೂಟ್ಯೂಬ್ ವ್ಲಾಗ್ಸ್ ಮಾಡ್ತಾ ಇರೋದು ಏನು ಅನಿಸುತ್ತೆ ಅಂತ. ಬಿಕಾಸ್ ಅವರೊಬ್ಬರೇ ತುಂಬ ಇಷ್ಟಪಡೋದು ನಾನು ಮಾಡೋದನ್ನು. ಬೇರೆಯವರೆಲ್ಲ ಇಷ್ಟಪಡಲ್ಲ ಅಂತಲ್ಲ, ಅಷ್ಟೊಂದು ಏನು ಇದು ಮಾಡ್ಕೊಳ್ಳಲ್ಲ, ಬಟ್ ಎಂಜಾಯ್ ಮಾಡೋದು ಅವರು ನಮ್ಮ ಮನೆಯಲ್ಲಿ ನನ್ನ ವ್ಲಾಗ್ಸ್ನೆಲ್ಲ. ಸೊ ಕೇಳೋಣ ಅಂತ ಅಂದ್ಬಿಟ್ಟು ಇದರಲ್ಲಿ ಯಾವುದು ನಾನು ಹೇಳೂ ಇಲ್ಲ. ನಮ್ಮಮ್ಮಗೆ ಫಸ್ಟ್ ಆಫ್ ಆಲ್ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಇವಾಗ ಅವರು ಬರ್ತಾ ಇರೋದು ಅದೆಲ್ಲ. ಸೊ ನೋಡೋಣ, ಯಾವ ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ, ಏನು ಹೇಳ್ತಾರೋ ಅದೇ, ಅಂದರೆ ಲೈಕ್ ಟ್ರೂತ್ ಇಸ್ ಟ್ರೂತ್ ಅನ್ನೋ ಥರ. ಕೇಳೋಣ ಇವಾಗ ಏನಂತಾರೆ ಅಂದ್ಬಿಟ್ಟು. ಅಮ್ಮ ನಾನು ಏನೋ ಒಂದು ಕೇಳ್ಬೇಕು ನಿನ್ನ. ಸೌಂಡ್ ಕಡಿಮೆ ಮಾಡಮ್ಮ. ನಮ್ಮಮ್ಮ ಮನೇಲಿ ಇದ್ಬಿಟ್ರೆ ಟಿ ವಿದೊಂದು ಸೌಂಡು, ಅದೆಲ್ಲ ಇಟ್ಕೊಂಡು ನಿಮಿಷ ಹಿಂಗೆ ಸ್ವಲ್ಪ ಹಿಂಗೆ ಹೇರ್ ಸೆಲೆಕ್ಟ್ ಮಾಡ್ಕೊ. ಅಮ್ಮ ನಾನು ವ್ಲಾಗ್ಸ್ ಮಾಡ್ತೆ. ಅಮ್ಮ ಬಾರಮ್ಮ ಇಲ್ಲಿ. ಅಮ್ಮ ನಾನು ಹೇಳಿ ಬಂದಿದ್ದೀನಿ, ಬಾ ಇಲ್ಲಿ. ಅಮ್ಮ ಹೇಳ್ಬಿಟ್ಟಿದ್ದೀನಿ, ಜಸ್ಟ್ ನೀನು ಹತ್ತು ಕಡೆ ತಿರ್ಕೊಂಡು ಹೇಳಷ್ಟೆ. ನಾನು ಅಮ್ಮ ನಾನು ವ್ಲಾಗ್ಸ್ ಮಾಡೋದು ಏನು ಅನಿಸ್ತೈತೆ? ಹಾಂ ಹೇಳಮ್ಮ. ಇನ್ವಾಗ ತಾಂಡು ಆಯ್ತು ಹೇಳು. ನಾನು ನನ್ನ ಮುಖ ತೋರಿಸ್ಕೊತೀನಿ, ಹೇಳಮ್ಮ ಹೇಳು ಬೇಗ. ಹಾಂ ನಾನೇನು ಫುಲ್ ಬಿಲ್ಡಪ್ ಕೊಟ್ಟು ಬಂದಿದ್ದೀನಿ, ನಮ್ಮಮ್ಮ ಒಬ್ಬರೇ ಸಪೋರ್ಟ್ ಮತ್ತು ಎಂಜಾಯ್ ಮಾಡೋದು ಅಂತ. ಏನಮ್ಮ ಹೇಳು, ನನ್ನ ಮುಖ ತೋರಿಸ್ತಿದ್ದೀನಲ್ಲ, ಈಗ ಹೇಳು ಏನು ಅನಿಸುತ್ತೆ ವ್ಲಾಗ್ಸ್ ಮಾಡ್ತಾ ಇರೋದು? ನಿನ್ಗೆ ಏನು ಅನ್ನಿಸ್ತದ ಅದೇ ನಂಗೆ ಅನ್ಸುತ್ತೆ. ಹೇಳಮ್ಮ, ಏನಾದರೂ ಹೇಳಮ್ಮ, ಏನು ಅನಿಸ್ತೈತೆ? ಅಯ್ಯೋ ಕುಡ್ಕೊಂಡು ಹೇಳಮ್ಮ. ಚೆನ್ನಾಗದೆ ಹೋಗತ್ತ. ಇಲ್ಲ, ನೀಟಾಗಿ ಹೇಳ್ಬೇಕು. ಅಲ್ಲಿ ಅವ್ರು ಏನು ಅನ್ಕೊಳ್ಳಲ್ಲ, ನೋಡೋರೆಲ್ಲ ಏನು ಅನ್ಕೊಂಡ್ಲಿ ಬಿಡು. ಹೇಳಮ್ಮ, ಅಟ್ಲೀಸ್ಟ್ ಒಂದು 2 ಮಾತಾದರೂ ಹೇಳ್ಬಾರ್ದ ನೀನು? ಚೆನ್ನಾಗಿ ಮಾಡ್ತಿದ್ದೀವಿ. ಅಲ್ಲ, ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ಗೊತ್ತು ಬಿಡು, ಆಯಿತು. ನೀನು ಮಾಡಲ್ಲ. ಏನು ಹೇಳು ಅಂತಂದರೆ ಏನು ಅನಿಸುತ್ತೆ ಅಂತ. ಚೆನ್ನಾಗೈತೆ ಅನಿಸುತ್ತಾ?
ಚೆನ್ನಾಗೈತೆ ಅಂತ ಅನಿಸುತ್ತಂತೆ ಅಷ್ಟೇ. ನಾನೇನು ಎಕ್ಸ್ಪೆಕ್ಟೇಷನಲ್ಲಿ ಬಂದೆ, ನಮ್ಮಮ್ಮ ಏನು ಹೇಳುತ್ತೋ ಅಂತ ಬಂದ್ಬಿಟ್ಟು ನಾನು ಇನ್ನೂ ಫೋನ್ ತೊಗೊಂಬಂದ್ರು ತಲೆ ಮೇಲಿರೋ ಸೀರೆ ತೆಗ್ದಿಲ್ಲ. ಗಾಡ್, ಇವತ್ತೊಂದು ಫಂಕ್ಷನ್ ಅಟೆಂಡ್ ಮಾಡೋದಾಗಿದೆ. ಸೊ ಅಟೆಂಡ್ ಮಾಡೋದಾಗಿದೆ ಹೇಳಿದ್ನ, ಚಿಚಿ ಅಟೆಂಡ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಈ ಥರ ರೆಡಿ ಆಗಿದ್ದೀನಿ ಫುಲ್ಲು. ಇದು ಮೇಕಪ್ ಎಲ್ಲ ಹೆಂಗೆ ಮಾಡಿಕೊಂಡೆ ಅನ್ನೋದನ್ನೆಲ್ಲ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡಿ ಆಯಿತಾ. ಟೂ ಸಿಂಪಲ್ ಟೂ ಗುಡ್, ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಹೇರ್ ಸೆಟ್ ಮಾಡ್ಕೋಬೇಕು, ಅದನ್ನು ಇವಾಗ ಮಾಡ್ಕೋತೀನಿ, ಮಾಡ್ಕೊಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಫುಲ್ ಮೇಕಪ್ ಹೇಗಿದೆ. ಪ್ಲೀಸ್ ಗೈಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಲಕ್ಕಿ ಮ್ಯಾಕ್ಸಿ ಫುಲ್ ಕಿರ್ಚಾಡ್ತಿದ್ದಾರೆ ಬಿಕಾಸ್ ಯಾರೋ ಬಂದಿದ್ದಾರೆ ಅನಿಸುತ್ತೆ. ಸೊ ಸೌಂಡ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಈಗ ಫುಲ್ ಫೈನಲಾಗಿ ರೆಡಿ ಆಗಿಬಿಡೋಣ, ಇಲ್ಲ ಅಂತಂದರೆ ಲೇಟ್ ಆಗಿಬಿಡುತ್ತೆ. ಗೈಸ್ ಫೈನಲಿ ನಂದು ಫುಲ್ ಎಲ್ಲ ಮೇಕಪ್ ಮುಗ್ದಿದೆ. ಹೇರ್ನ ಹಿಂಗೆ ಇಟ್ಕೊಂಡಿದ್ದೀನಿ, ಅದು ಸ್ವಲ್ಪ ಇವಾಗ ತಲೆ ಸ್ನಾನ ಮಾಡಿರೋದ್ರಿಂದ ಒದ್ದೆ ಆಗಿದೆ. ಇವಾಗ ಒಣಗಿದ್ದಾದಮೇಲೆ ಅದು ಇದ್ ಕಡೆ ಪಾರ್ಟಿಷನ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಗೈಸ್. ಚೆನ್ನಾಗಿ ಕಾಣ್ತಿದೆ ಅಂತ ಐ ಹೋಪ್ ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಕೋತೀನಿ ಅಷ್ಟೇ. ಇವಾಗ ಸಖತ್ ಹೊಟ್ಟೆ ಹಸಿದಿದೆ, ಮಧ್ಯಾಹ್ನ ಬೇರೆ ತಿಂದಿಲ್ಲ, ಅದಕ್ಕೆ ಹಪ್ಪಳ ಮಾಡಿಕೊಟ್ಟಿದ್ದಾರೆ. ಎಣ್ಣೆರಲ್ಲ ಆಮೇಲೆ ಮಾಡಿರೋದಾ? ಹೌದಾ, ಇದು ಎಣ್ಣೆದಲ್ಲ, ಇದರಲ್ಲಿ ಬೆಂಕಿಯಲ್ಲಿ ಸುಟ್ಟಿರೋದು. ಸೊ ತಿನ್ನುವ. ನಾನು ತುಂಬ ಬ್ರೇಕ್ ತೊಗೊಂಡು ಮಾತಾಡ್ತೀನಿ ಅನಿಸುತ್ತೆ ನನಗೆ, ಬಟ್ ಏನಂತ ಗೊತ್ತಿಲ್ಲ. ನಾರ್ಮಲಾಗಿ ಮಾತಾಡಬೇಕಾದ್ರೆ ಹಂಗೆ ಮಾತಾಡೋಕ್ಕಾಗಲ್ಲ. ಫೋನ್ ತೆಗ್ದಿದ ತಕ್ಷಣ ಸ್ವಲ್ಪ ಕಾನ್ಷಿಯಸ್ ಆಗಿಬಿಡ್ತೀನಿ, ನೆಕ್ಸ್ಟ್ ಏನು ಮಾತಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅಷ್ಟೇ ಗೈಸ್, ಇವಾಗ ಇದನ್ನು ತಿನ್ಕೊಂಡು ನಮ್ಮಪ್ಪ ಬರ್ತಾರೆ, ಹೊರಡಬೇಕು ಅಷ್ಟೇ. ಇದು ತುಂಬ ಶಾರ್ಟ್ ವಿಡಿಯೋ ಇದು. ಸೊ ಐ ಥಿಂಕ್ ನೀವು ಎಂಜಾಯ್ ಮಾಡ್ತೀರಾ ಈ ವಿಡಿಯೋನ ಅಂತ. ಆ್ಯಂಡ್ ನಮ್ಮ ಮಮ್ಮಿ ಏನು ಹೇಳಿದ್ದಾರೆ, ಅವ್ರಿಗೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅಷ್ಟು ಇದಾಗಲ್ಲ. ನಮ್ಮಮ್ಮ ಹೇಳಿದ್ರಲ್ವ ನಂದು ವ್ಲಾಗ್ಸ್ ಬಗ್ಗೆ ಏನು ಅನಿಸುತ್ತೆ ಅಂತ. ಅದರ್ವೈಸ್ ತುಂಬ ಎಂಜಾಯ್ ಮಾಡ್ತಾರೆ. ಕ್ಯಾಮ್ರಾ ಹಿಡಿದ್ರೆ ಹಂಗೆ ಸ್ವಲ್ಪ ಅವರು ಅಷ್ಟೇ. ಈ ವಿಡಿಯೋನ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತಿದ್ದೀನಿ. ಆ್ಯಂಡ್ ತುಂಬ ಶಾರ್ಟ್ ವಿಡಿಯೋ ಇದು, ಇದೇ ಫಸ್ಟ್ ಅನಿಸುತ್ತೆ ಇವಾಗ ರೀಸೆಂಟಾಗಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಇದೇ ಶಾರ್ಟ್ ಡ್ಯೂರೇಷನ್ ಅಂತ ಅನಿಸುತ್ತೆ ನಾನು ಮಾಡ್ತಾ ಇರೋದು. ಇಟ್ಸ್ ಓಕೆ, ಅದೇ ಇವತ್ತು 2 ವಿಡಿಯೋ ಮಾಡೋದಲ್ಲ, ಸೊ ಹಂಗಾಗಿ ಶಾರ್ಟ್ ಡ್ಯೂರೇಷನ್ ಆಗಿದೆ ಅಷ್ಟೇ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು, ಬಾಯ್.